ಇವತ್ತು ಯುಗಾದಿ ಹಬ್ಬ ಸನಾತನ ಧರ್ಮನಿಷ್ಠರಿಗೆ ಹೊಸ ವರ್ಷ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ನಡುವೆ ಧಾರವಾಡದ ಗ್ರಾಮವೊಂದರಲ್ಲಿ ರಾಜ್ಯದ ಭವಿಷ್ಯ ಪ್ರಕಟ ಆಗಿದೆ. 100 ವರ್ಷಗಳ ಇತಿಹಾಸ ಹೊಂದಿರುವ ಧಾರವಾಡದ ಹನುಮನಕೊಪ್ಪದ ಬೊಂಬೆ ಭವಿಷ್ಯ ಪ್ರಕಟ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಕುರ್ಚಿ ಭದ್ರ ಅನ್ನೋ ಭವಿಷ್ಯ ಹೊರಬಿದ್ದಿದೆ. ನೈಋತ್ಯ ರಾಜ್ಯಗಳು ಅಂತ ಈ ನಿಮ್ಮ ಲೆಕ್ಕಕ್ಕಾದ್ರೆ ಗೋವಾ ಸೈಡ್ ನಿಮ್ಮ ಲೆಕ್ಕ. ಇವತ್ತಿನ ಈ ಬೊಂಬೆ ಭವಿಷ್ಯ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸಿಎಂ ಸೇಫ್ ಅಂತ ಈ ಬೊಂಬೆ ಭವಿಷ್ಯ ನೋಡಿದಿರೋದು. ಪ್ರತಿ ವರ್ಷ ಯುಗಾದಿಗೆ ಈ ಫಲ ಭವಿಷ್ಯ ನಡೆಯುತ್ತೆ. ಆಗ ಆ ವರ್ಷದ ಭವಿಷ್ಯ ಏನು ಅನ್ನೋದನ್ನ ಬೊಂಬೆ ಹೇಳುತ್ತೆ. ಆಯಾ ವರ್ಷದ ರಾಜಕೀಯ ಬೆಳವಣಿಗೆಗಳೇನು, ಮಳೆ ಬೆಳೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕರಾರುವಕ್ಕಾದ ಭವಿಷ್ಯವನ್ನು ನುಡಿಯುತ್ತೆ ಅಂತ. ಸುಮಾರು 100 ವರ್ಷಗಳ ಭವಿಷ್ಯದ ಇತಿಹಾಸ ಹೊಂದಿದೆ. ಅಂದ್ರೆ ಈ ರೀತಿ ಭವಿಷ್ಯವನ್ನು ಕರಾರುವಕ್ಕಾಗಿ ಹೇಳೋದ್ರಲ್ಲಿ ಈ ವಿಧಾನ 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಬ್ಬದ ಹಿಂದಿನ ದಿನ ರಾತ್ರಿ ದಂಡೆ ಮೇಲೆ ಗೊಂಬೆಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆಮೇಲೆ ಹಬ್ಬದ ದಿನ ಬೆಳಗ್ಗೆ ಗ್ರಾಮದ ಪ್ರಮುಖರು ಹೋಗಿ ನೋಡ್ತಾರೆ. ಆಗ ಆಯಾ ಗೊಂಬೆ ಕಾಳುಗಳನ್ನು ಆಧರಿಸಿ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಸಲ ಮುಂಗಾರು ಮಳೆ ಕಡಿಮೆ ಅಂತೆ, ಹಿಂಗಾರು ಬೆಳೆಗೆ ಮಳೆ ಉತ್ತಮವಾಗಿರುತ್ತೆ, ಹಿಂಗಾರು ಬೆಳೆ ರೈತರ ಕೈ ಹಿಡಿಯಲಿದೆ, ಬೆಳೆಗಳಿಗೆ ಒಳ್ಳೆ ದರ ಕೂಡ ಸಿಗೋ ಸಾಧ್ಯತೆ ಇದೆ. ಈ ಹಿಂದೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಬೊಂಬೆಗಳು ಭವಿಷ್ಯ ನುಡಿದಿತ್ತು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹತ್ಯೆ ಬಗ್ಗೆ ಕೂಡ ಈ ಗೊಂಬೆ ಭವಿಷ್ಯ ನುಡಿದಿತ್ತು. ಈ ಬಾರಿ ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಥಾಸ್ಥಿತಿ ಇರುತ್ತೆ ಅಂತ ಹೇಳ್ತಾ ಇದೆ. ಈ ವರ್ಷವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಭದ್ರ ಅನ್ನೋದನ್ನ ಬೊಂಬೆ ಭವಿಷ್ಯ ನುಡಿದಿದೆ. ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಭವಿಷ್ಯ ಇದು. ಗೋವಾ, ಕೇರಳ ರಾಜ್ಯ ರಾಜಕಾರಣಕ್ಕೆ ಧಕ್ಕೆ ಇದೆ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಬೊಂಬೆ ಹೇಳ್ತಾ ಇದೆ. ಗೋವಾ ಮತ್ತೆ ಕೇರಳ ದಿಕ್ಕಿನ ಸೇನಾಧಿಪತಿಗೆ ಧಕ್ಕೆ ಇದೆ, ಆದರೆ ರಾಜ್ಯದಲ್ಲಿ ಯಾವುದೇ ಬದಲಾವಣೆಗಳು, ರಾಜಕೀಯ ಮೇಲಾಟಗಳು ಕಂಡು ಬರೋದಿಲ್ಲ ಅನ್ನೋದನ್ನ ಬೊಂಬೆ ಭವಿಷ್ಯ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.